ಸರ್ ಕೊನೆಯದಾಗಿ ಈಗ ಎಲ್ಲರೂ ಕ್ರೇಜ್ ಇರುತ್ತೆ, ಕಾರ್ ಕ್ರೇಜ್, ಕಾಸ್ಟ್ಲಿ ವಾಚಸ್ ಕಲೆಕ್ಟ್ ಮಾಡ್ಬೇಕು. ನಿಮಗೆ ನಾವು ಕೇಳಿರೋ ಪ್ರಕಾರ ಒಳ್ಳೆ ಬಟ್ಟೆಗಳು ಇವಾಗ್ಲೂ ಕೂಡ ಡಿಯೋರ್ದು ಹಾಕಿದೀರಾ. ಈ ಸನ್ ಗ್ಲಾಸ್ ಬಗ್ಗೆ ತುಂಬಾ ಚರ್ಚೆ ಆಗ್ತಿದೆ, ಎಲ್ಲಾ ಕಡೆ ಇಂಟರ್ವ್ಯೂಸ್ ಗಳಲ್ಲಿ ಇದನ್ನ ಹಾಕಿದೀರಾ ಅಂತ, ಅದ್ರ ಬಗ್ಗೆ ಹೇಳೋದಾದ್ರೆ? ಇಲ್ಲ, ಇದು ಕಾಸ್ಟ್ಲಿ. ನೀವು ಎಲ್ಲ ದುಡ್ಡು ಹೇಳಿದ್ರೆ ಬರೆಯೋದೇ ಇದೆ ಮಾಡ್ತಾರೆ. ಇದು 2 ಲಕ್ಷ ಚಿಲ್ಲರೆ, ಇದು 3 ಲಕ್ಷ ವಾಚು. ಬಟ್ಟೆಗಳಂತೂ ಫಸ್ಟ್ ಡೇ ಹಾಕಿದ್ದು 2,80,000. ಆಮೇಲೆ ಬೇರೆ ದಿನಕ್ಕೆಲ್ಲ ನಾನು ತಗೊಂಡೋಗಿದ್ದು 45,000ದಿಂದ 2,80,000ವರೆಗೂ ಇತ್ತು. ಅದರಲ್ಲಿ ನಾನು ಬರೀ ಒಂದು 2 ವಾರ 3 ವಾರ ಅಷ್ಟೇ ಬಟ್ಟೆ ಹಾಕಕ್ಕಾಗಿದ್ದು, ಆಮೇಲೆ ಮಿಕ್ಕಿದ್ದು ಹಾಕಕ್ಕಾಗಿಲ್ಲ. ಆದರೆ ಒಂದೊಂದು ಇಂಟರ್ವ್ಯೂಲು ಅದನ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದ್ರೆ ಹೊಸ ಬಟ್ಟೆ ಅಲ್ಲಿ ಎಲ್ಲೂ ನಾನು ಯಾವ ಫಂಕ್ಷನ್ಲೂ ಹಾಕಿರ್ಲಿಲ್ಲ. ಒಂದೊಂದು ಇಂಟರ್ವ್ಯೂಗೆ ಒಂದೊಂದು ಬಟ್ಟೆ ಚೇಂಜ್ ಮಾಡಿ ಯಾಕಂದ್ರೆ ಇಲ್ಲಾರ ಯೂಸ್ ಆಗ್ಲಿ ಅಂತ ನಾನು 25 ಲಕ್ಷ ಶಾಪಿಂಗ್ ಮಾಡಿದ್ದೆ. ಅದು 1 ತಿಂಗಳಿಂದ ಸ್ಟಾರ್ಟ್ ಮಾಡಿದ್ದು. ಲಾಸ್ಟ್ ದಿನ ರಾತ್ರಿ 9:30ವರೆಗೂ ಶಾಪಿಂಗ್ ಮಾಡಿ 10:45ಗೆ ಸೀ ಫುಡ್ ರೆಸ್ಟೋರೆಂಟ್ ಕರ್ಕೊಂಡೋಗಿ ಆ ಬ್ಲೇಸರ್ ಪಾರ್ಟಿ ಅಂತ 2,80,000 ನಾಳೆ ಸುದೀಪ್ ಸರ್ ಮುಂದೆ ಆಗ್ತಾ ಇದೀನಿ ಅಂತ, ಅದಕ್ಕೋಸ್ಕರ ಒಂದು 8-10 ಜನಕ್ಕೆ ಪಾರ್ಟಿ ಕೊಡಿಸಿ ಒಂದು ಕೇಕ್ನ ಕಟ್ ಮಾಡಿ ಎಲ್ಲ ಬೀಳ್ಕೊಡುಗೆ ಕೊಡ್ತಾರೆ. ಅದಕ್ಕೆ ಸೂಟ್ ಬ್ಲೇಸರ್ ಪಾರ್ಟಿ ಅಂತಾನೆ, ಆ ಬ್ಲೇಸರ್ಗೋಸ್ಕರ ಒಂದು ಪಾರ್ಟಿ ಕೊಡಿಸಿ ನಾನು ಮಾರನೇ ದಿವಸ ಬಿಗ್ ಬಾಸ್